Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga. Sponsored by Ashtavaidyan Thai Kattumos, Vaidyaratnam Aushadashala Thrissur, Kerala. Ayurveda Shramam Private Limited, Chennai, Tamil Nadu. Unit of Shri Hospitals Group. Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. By taking blessings of Lord Panduranga, we move on to the next segment of the schedule, that is pre-camp survey. ನಮ್ಮ ಟೀಮ್ ಹೆಡ್ 2 ಗ್ರೂಪ್ ಮಾಡಿದ್ರು. ಆಮೇಲೆ ಗ್ರೂಪ್ ಡಿವೈಡ್ ಆಗಿ ಬೇರೆ ಬೇರೆ ಮನೆಗೆ ಹೋಗಿ ಸರ್ವೆ ತಗೊಳಕ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಆಯುರ್ವೇದ ಕ್ಯಾಂಪ್ ಐತೆ ಎಲ್ಲಿ ಅಂದ್ರೆ ಇಲ್ಲಿ ಸ್ಕೂಲ್ ಇದೆಯಲ್ಲ, ಕನ್ನಡ ಸ್ಕೂಲ್, ಅಲ್ಲಿ ಸ್ಕೂಲ್ ಇದೆ. ನಮ್ಮ ಉದ್ದೇಶ ಏನಂದ್ರೆ ನಾವು ಈ ಗ್ರಾಮಕ್ಕೆ ಆಯುರ್ವೇದನ ಪರಿಚಯ ಮಾಡಿಸೋದು, ಮತ್ತೆ ಆಯುರ್ವೇದದಿಂದ ಮನುಷ್ಯರಿಗೆ ಆಗೋ ಉಪಯೋಗಗಳು ಮತ್ತೆ ಅದರ ಸೂಚನೆಗಳು. ಆಮೇಲೆ ನೀವು ಬನ್ನಿ, ಕ್ಯಾಂಪ್ ಐತ್ರಿ, ಅದಕ್ಕಾಗಿ ನಾವು ಅದು ಕ್ಯಾಂಪ್ ನಾವು ಪೂರಾ ಪರಿಶ್ರಮ ಹಾಕಿ ಎಲ್ಲ ಕರೆಕ್ಟ್ ಮಾಡ್ಬೇಕು. ನಾವು ಪ್ರೀ ಅನಾಲಿಸಿಸ್ ಬೇಕು, ಅದಕ್ಕೆ ನಾವು ಪ್ರೀ ಸರ್ವೆ ಮಾಡ್ತಿದ್ದೀವಿ. ನಾವು 2 ಕ್ವಶನ್ ಇದಾವೆ, ಅಂದ್ರೆ ನಿಮಗೆ ಆಯುರ್ವೇದ ಗೊತ್ತೈತೋ ಇಲ್ಲೋ, ನಿಮ್ಮ ಥಿಂಕಿಂಗ್ ಅಲ್ಲಿ ಆಯುರ್ವೇದ ಏನು ಅಂತ ಅದು ಸ್ವಲ್ಪ ಆನ್ಸರ್. ನಿಮ್ಮ ಹೆಸರು ಹೇಳಿ. ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡಿದ್ರಿ? ಮುಂಚೆ ಯಾವಾಗ ತಗೊಂಡಿಲ್ಲ? ಹೌದೇನ್ರಿ? ಏನಾದ್ರೂ ಪಥ್ಯ ಫಾಲೋ ಮಾಡ್ತಾ ಇದ್ದೀರಾ? ಏನು ಪಥ್ಯ ಇಲ್ಲ ಅಲ್ಲ? ಮನೆಯಲ್ಲಿ ಯಾರಾದ್ರೂ ಮಾಡ್ತಾರ ಆತರ? ಏನಾದ್ರೂ ಇದೇ ತರ ಊಟ ತಿನ್ಬೇಕು?
ಈ ಆಯುರ್ವೇದ ಬರೀ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಮಾತ್ರ ಏನು ಇಲ್ಲ. ಆಯುರ್ವೇದ ಅಂದ್ರೆ ಬರೀ ಮನೆ ಮದ್ದು, ಮನೆ ಔಷಧಿಗಳು ಆತರ ಏನಿಲ್ಲ. ಏನಾದ್ರೂ ಪಂಚಕರ್ಮ ಟ್ರೀಟ್ಮೆಂಟ್ಸ್ ಏನೋ ತಗೊಂಡಿರ್ರಿ? ಇರ್ಲಿಲ್ಲ. ಆಯುರ್ವೇದ ಬರೀ ವಯಸ್ಸಾದವ್ರಿಗೆ ಮಾತ್ರ, ವಯಸ್ಕರಿಗೆ ವಯಸ್ಸಾದವ್ರು ನಮ್ಮವ್ರು ಯಾರು ಇಲ್ರಿ. ಹಂಗೇನಾದ್ರು ಅನ್ಸುತ್ತೆ ಅಭಿಪ್ರಾಯ ಆ ತರಗಳೇನಾದ್ರು ಇದೆಯಾ? ಇಲ್ಲೇನ್ರಿ ಆತರ ಏನಾದ್ರು? ಆಯ್ತ್ರಿ. ಹಂಗಿದ್ರೆ 8ನೇ ತಾರೀಕಿಂದ ಬರ್ರಿ. ಚಿಕ್ಕೋಡಿ ಟ್ಯಾಬ್ಲೆಟ್ಸ್ ಅಂತ ಹೇಳಿ ಆಯುರ್ವೇದಿಕ್ ಸಿಗ್ತಾವ್ರಿ, ಅವ ತಗೊಂಡ್ ಬಂದಿರ್ತಾರ್ರಿ ಅವ್ರು. ಅದರಿಂದ ಸೈಡ್ ಎಫೆಕ್ಟ್ಸ್ ಏನಾರ ಆಗತ್ತೈತ್ರಿ? ಏನಿಲ್ರಿ, ಅದೇನ ಸೈಡ್ ಎಫೆಕ್ಟ್ಸ್ ಏನಾಗಿಲ್ರಿ ಅವ್ರಿಗೆ. ಅಂದ್ರೆ ಕಳೆ ಪಳೆ ಬರ್ಬಲ್ರಿ, ವೈದ್ಯ ಹೊರನಾಗ ಒಂದು ತಿಂಗಳಿಗೆ ಪ್ಯಾಕೆಟ್ ಬರ್ತದೆ, 200 ರೂಪಾಯಿ ಮಂಡಿ ನೋವಿಗೆ. ಓಕೆ ಓಕೆ. ಯಾರು BMX ಡಾಕ್ಟರ್ ಅದಾರಿ, ಆಯುರ್ವೇದ ಡಾಕ್ಟರ್ ಅದಾರಿ. ಬರ್ರಿ ಆಯ್ತಾ. 8ನೇ ತಾರೀಕಿಂದ 14ನೇ ತಾರೀಕುವರೆಗೆ ಫ್ರೀ ಕ್ಯಾಂಪ್ ಐತ್ರಿ. ಮಕ್ಳಿದ್ರೆ ಕಳಿಸ್ರಿ. ನಾಟಕ. ನಿಮ್ಮ ಹೆಸರು? ಆಯುರ್ವೇದಿಕ ಮಾಡೋದು ವಿಶೇಷವಾಗಿ ಆಯುರ್ವೇದಿಕ ಕಮ್ಮಿ. ಯಾಕಂದ್ರೆ ಆಯುರ್ವೇದಿಕ ಸ್ಟೇಟ್ಮೆಂಟ್ ಹೆಂಗಿದೆ, ಬಿಡೋ ಸಮಯಕ್ಕೆ ಕಿತ್ತಾಕತ್ತೆ, ಆದ್ರೆ ಅದಕ್ಕೆ ಟೈಮ್ ಬೇಕು. ಇವಾಗ ಟೈಮ್ ಯಾರಿಗೆ ಕೊಡುವಂತ ಕನ್ಸಿಸ್ಟೆನ್ಸಿ ಇಲ್ಲ. ಅದು ಎಕ್ಸ್ಪೆನ್ಸಿವ್ ಆಗುತ್ತೆ ಸರ್. ಈಗ ಆಯುರ್ವೇದಕ್ಕೂ ಮಿನಿಮಮ್ 1 ತಿಂಗಳು 1 ಮಂತ್ ಮೆಡಿಸಿನ್ ತಗೋಬೇಕು. ಅದ ಸರ್. ಈಗ ಮಾಡರ್ನ್ ಕಿನ್ನ ಇದು ಎಕ್ಸ್ಪೆನ್ಸಿವ್ ಆಗುತ್ತೆ ಸರ್, ದುಡ್ಡು ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತಲ್ಲ ಸರ್. ಇವಾಗ ಲವಂಗ ಬೇಕು, ಅದು ಕಾಸ್ಟ್ಲಿ ಇದೆ. ಸ್ವಸ್ಥ ಇದೆಯಾ? ಏಲಕ್ಕಿ ಬೇಕು, ಏಲಕ್ಕಿ ಸ್ವಸ್ಥ ಇದೆಯಾ? ಇಲ್ಲಂದ್ರ 1,500 ರೂಪಾಯಿ ಇದೆ ಕೆಜಿಗೆ. 1 ಕೆಜಿ ಲವಂಗ ತರಬೇಕಾದ್ರೆ ಎಷ್ಟಾಗ ದುಡ್ಡು ಖರ್ಚಾಗಲ್ಲ. ಪಂಚಕರ್ಮ ಏನ್ರ ತಗೊಂಡಿರಿ? ನಮ್ದು ಇಲ್ಲಿ ಬೆಳಿಗ್ಗೆ 8 ರಿಂದ 9 इनॉग्रेशन आहे 8 तारखेला. इथं हरगापूरची स्कूल आहे ना, तिथे येऊन ते तुम्हाला सगळं सांगतील. तुम्हाला ते निंबाचा काढा, चूर्ण असं वाटतं का तुम्हाला? ಎಲ್ಲ ಉಪ್ಪುಗಿತ್ತೆಲ್ಲ ತಿಂತೀರಲ್ಲ, 7 ತಾಸು ಮುಕ್ಕೋತೀರಿ ದಿನ. ಮತ್ತೆ 10 ಗಂಟೆಗೆ ಮಕ್ಕೊತೇವೆ, 5 ಎದ್ದೇಳಲ್ಲ ನಡ್ಬರ್ಕ. ಅನಸ್ಗಿನಸ್ ಏನಾರ ಬೀಳ್ತಾವ? ಬರಂಗಿಲ್ಲ. ಮತ್ತೆ ಏನಾರ ಹಿಂಗ್ ತಟಕ್ ಸಪ್ಪಳ ಆಯ್ತಂತಂದ್ರೆ ಎಚ್ಚರ ಬಿಡ್ತದ. ಹೀಗೆ ಪ್ರೀ ಕ್ಯಾಂಪ್ ಸರ್ವೆ ಮಾಡ್ತಾ ಮಾಡ್ತಾ ನಮ್ಮ ಟೀಮ್ ಕೋಆರ್ಡಿನೇಟರ್ ಹಾಗೂ ನಮ್ಮ ಟೀಮ್ ಹೆಡ್ ಜೊತೆ ನಾವು ಪಾಂಪ್ಲೆಟ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅದರಿಂದ ಜನಕ್ಕೆ ನಮ್ಮ 7 ದಿನದ ಕ್ಯಾಂಪ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಸಿಕ್ತು. ಮಕ್ಕಳದಾರಿ ಮನೆಗೆ ಅವ್ರಿಗೆ ಸ್ವರ್ಣ ಬಿಂದು ಪ್ರಾಶನ ಹಾಕ್ಸಿರಿ. ಒಂದ್ ಬರುತ್ತ ನೋಡ್ರಿ, ಪುಷ್ಯ ನಕ್ಷತ್ರ ದಿನ ಹಾಕ್ತಿವ್ರಿ ಸ್ವರ್ಣ ಬಿಂದು ಪ್ರಾಶನ. ಅವ್ರು ಚಂದ ಹುಷಾರಾಗ್ಲಿ, ಅವ್ರ ಬುದ್ಧಿ ಬೆಳವಣಿಗೆ ಆಗ್ಲಿ. As we completed half of our survey, we went to have a lunch in Kannada medium school. Later on, we interacted with the children of that school, and we really had fun with interacting them. We informed them that we will have a camp over here and we'll be arranging different activities for you all. ಏನ್ರ ಕನಸ್ ಗಿನಸ್ ಬೀಳ್ತಾವ? ಕನಸು ಸಲಕ ಮಸ್ತ್ ಬೀಳ್ತಿದ್ರು. ಈಗ ಅದರ ದಿನ ಆತ್ರಿ ಒಟ್ಟು ಕನಸ ಬಂದಾಗಿದೆ. ದಿನದಾಗ ಎಟ್ ಮಕ್ಕೋತೀರಿ ನೀವು? ಹಗಲಿ ಏನ್ ಮಾಡ್ತಾರ, ರಾತ್ರಿ ರಾತ್ರಿ ಅಷ್ಟೇ 12 ತಾಸು. ಮತ್ತೆ ನಿಮಗೆ ಆಯುರ್ವೇದ ಬಗ್ಗೆ ಏನೋ ಗೊತ್ತೈತ್ರಿ?
फॅमिलीमध्ये किती मेंबर्स? ಆಯುರ್ವೇದ ಬಗ್ಗೆ ಏನೋ ಗೊತ್ತಿತ್ತು ನಿಮಗೆ? ಗುಳಿಗೆ ತಗೊಂತೀರಿ ಮುಂಚೆ ಏನಾದ್ರು ಆಯುರ್ವೇದ ಗೊತ್ತಾ? ಇಲ್ಲ. ಹಾ, ನಿಮಗೆ ಆಯುರ್ವೇದ ಅಂದ್ರೆ ಏನಾದ್ರು ಗೊತ್ತಾ? ಏನೋ ಗೊತ್ತಿಲ್ಲ. ಆಯುರ್ವೇದಿಕ್ ಅಂದ್ರೆ ಗೌಟಿ ಔಷಧ. ಗೌಟಿ ಔಷಧ ಹಂಗ ಅನ್ಕೊಂಡಿದ್ದೆ. ಅಂದ್ರೆ ಅದನ್ನ ಯಾವಾಗ್ಲೂ ತಗೊಂಡಿರಿ? ಗೌಟಿ ಔಷಧಿನೇ ತಗೊಂಡಿರಿ ನೀವು? ತಗೊಂಡಿಲ್ಲ. ಇಲ್ಲ ಅದು ಗೌಟಿ ಔಷಧ ಅಂದ್ರೆ ಮನೆಯಲ್ಲೇ ಮಾಡಿಕೊಡ್ತಾರೆ ಆತರ. ಏನಾದ್ರು ಸೈಡ್ ಎಫೆಕ್ಟ್ ಆಗಿರೋ ಅದರಿಂದ? ಅದೇ ಗೌಟಿ ಔಷಧಿ ಇಲ್ಲ. ಆಮೇಲೆ ಇಲ್ಲ ಯಾರು ಇಲ್ಲ. ಓಲ್ಡ್ ಏಜ್ ಪೀಪಲ್ಗೆ ಅಂತ ಅಷ್ಟೇ ಅನ್ಕೊಂಡಿರಿ, ಬರೀ ವಯಸ್ಸಾದವರಿಗೆ ನಮ್ಮಂತರಿಗೆಲ್ಲ. ಈ ಹುಡುಗ ನಾನು ಒಂದು ಹೋಗಿ ಮೆಡಿಕಲ್ ಶಾಪ್ ಮಾತ್ರೆ ತಂದು ಹುಷಾರಾಗುತ್ತೆ ಈ ತರ ಅನ್ಕೊಂಡಿರ? ಅದು ಆಯುರ್ವೇದ ಬರೀ ಹಳೆ ಕಾಲದವರಿಗೆ ಹುಷಾರಾಗಲ್ಲ ಬೇಗ ಆ ತರ ಅನ್ಕೊಂಡಿರಿ? ಇಲ್ಲ ಅನ್ಕೊಂಡು ಅದು ದುಡ್ಡು ಜಾಸ್ತಿ ಹಿಂಗೇನಾರು ಅನ್ಕೊಂಡಿರಿ? ಇಲ್ಲ. ತ್ರಿದೋಷ ಅಂದ್ರೆ ಗೊತ್ತಾ? ಅಂದ್ರೆ ವಾತ ಪಿತ್ತ ಕಫ ಅಂದ್ರೆ ನಮ್ಮ ಪಿಲ್ಲರ್ ಐತ್ರಿ ನಮ್ಮ ಸೈನ್ಸ್ ಪ್ರಕಾರ, ಅದೇ ಆಯುರ್ವೇದಿಕ್ ಪ್ರಕಾರ. ವಾತ ಪಿತ್ತ ಕಫ ಅಂತೇವೆ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಈಗ ನೀವು ಮನೆಯಾಗ ಕಟ್ತಿರೋ ಪಿಲ್ಲರ್ ಎಷ್ಟು ಮುಖ್ಯನೋ ನಮ್ದು ಏನಾದ್ರು ವಾತ ಪಿತ್ತ ಕಫ ಹಂಗೆ ಇರ್ತಾರೆ. ಅದು ನಮ್ದು ಪೂರಾ ಆರೋಗ್ಯ ಪೂರಾ ಅದ್ರಲ್ಲೇ ಇರುತ್ತೆ. ಈಗ ಕೆಮ್ಮು ಬಂದಾಗ ಜ್ವರ ಬರ್ತಂದ್ರೆ ಗಂಜಿ ಕುಡಿಯೋದು ಅದ್ಪತ್ತಾರೆ. ನಾವು ಕೃಷ್ಣ ಆಯುರ್ವೇದಿಕ್ ಕಾಲೇಜಿಂದ ಬಂದೇವೆ. ಇಲ್ಲೇ ಸಂಕೇಶ್ವರದವರು. ಆಯುರ್ವೇದ ಅರಿವು ಮೂಡಿಸ್ಬೇಕಂತ, ಇಲ್ಲಿ ಆಯುರ್ವೇದ ಐತೋ ಇಲ್ಲೋ ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ ಬಂದ್ರಿ. ಸರಿ ಮೇಡಮ್. ಮೆಡಿಕಲ್ ಕಾಲೇಜ್. ಈದಿದೆ ಬರೋದು 8ನೇ ತಾರೀಕಿಂದ 14ನೇ ತಾರೀಕುವರೆಗೆ ಐತಿ ಅಂತ. ಅಯ್ಯೋ ಹಾಗೇನಿಲ್ಲ, ಏನು ಯೋಚನೆ ಮಾಡಬೇಡಿ. ಮನೆಯಲ್ಲಿ 2 ಜನ ಇದ್ದಾರೆ. ಅಂದ್ರೆ ವ್ಯವಸಾಯ ಮಾಡ್ತೀರಿ? ವ್ಯವಸಾಯ. ಆಮೇಲೆ ನಿಮಗೆ ಆಯುರ್ವೇದ ಅಂದ್ರೆ ಏನಾದ್ರು ಗೊತ್ತಾ ಮುಂಚೆ? ನೀವ್ ಏನ್ ಅನ್ಕೊಂಡಿರಿ? ಆಯುರ್ವೇದಿಕ್ ಅಂದ್ರೆ ಏನ್ರಿ? ಬೆಳೆಯೋದು ಆಯುರ್ವೇದ ಇದು ತಲೆ ನುಸಾಕೈತಿ ಅಂದ್ರ ಮೊದಲು ತುಳಸಿದ, ಶುಂಠಿ ಗಿಡಗಳ ಬಗ್ಗೆ ಶುಂಠಿ ಇಂಥದ್ರ ಮೇಲೆ ಆಯುರ್ವೇದಿಕ್ ಇನ್ನೂ ಐತಿ. ಪ್ರೋತ್ಸಾಹ ಕೊಡೋರು ಯಾರಿಲ್ಲಾಗ್ಯಾರ ಅಷ್ಟ. ನೋಡ್ರಿ ಅದು ಬರಬರಿ ಪಾಯಿಂಟ್. ಅದು ನೀವು ಮುಂಚೆ ಯಾವಾಗ್ಲೂ ತಗೊಂಡಿರಿ ಟ್ರೀಟ್ಮೆಂಟ್? ಸಲ ಈಗ ನಮ್ಮಲ್ಲಿ ಏನ್ ಮಾಡ್ತಾರ ಗೊತ್ತಾ? ನೀವ್ ಮಳೆ ಐತಿಲ್ಲ, ಥಂಡಿ ಉರಿ ಬಂದು ಕೆಂಪು ಉರುಳಿ ಸಿಕ್ತಿತ್ತು ಒಂದು ದರವಳ ಇರ್ತದ. ಕೆಂಪು ಉರುಳಿನ ಅದನ್ನ ಕುಟ್ಟಿ ಇದು ಬೆಲ್ಲ ಹಾಕಿ ಒಂದೊಂದ್ ಗ್ಲಾಸ್ ಕುಡಿದ್ರ ಬೇಕಂತ ಜ್ವರ ಇರ್ಲಿ ಬೇಕಾದಿರ್ಲಿ ಏನೋ ಇರ್ಲಿ ಎಲ್ಲ ನೆಗಡಿ ಇರ್ಲಿ ಕೆಮ್ಮು ಇರ್ಲಿ ತಲೆನೋವು ಇರ್ಲಿ ಎಲ್ಲ ಹೋಗ್ತೈತಿ. ಅದು ಅದೇ ಬೀಜ ಅಂದ್ರಲ್ಲ ಯೂನಿವರ್ಸಿಟಿ ಅದು ಎಲ್ಲಿ ಸಿಗುತ್ತೆ ನಿಮಗೆ? ಮಾರ್ಕೆಟ್ ಅಂದ್ರೆ ನೀವು ಎಲ್ಲೂ ಬೆಳ್ದಿದ್ದು ಏನೋ ಗೊತ್ತಿಲ್ಲ. ನಮ್ಮಲ್ಲಿ ಬೆಳಿತೀವ್ರಿ, ಮೊದಲು ಬೆಳಿತೀರಿ, ಈಗ ಬಂದ್ ಮಾಡಿವಿ. ಈಗ ಉತ್ತಾರ ಬೆಳವತ್ರದ ಮೊದಲು ಬೆಳಿತೀವಿ. ಅದ್ರ ಹಿಂಗ ಅನ್ಕೊಂಡಿರಿ ಆಯುರ್ವೇದ ಅಂದ್ರೆ ಬರೀ ಹಳೆ ಕಾಲದ ಜನಗಳಿಗೆ? ಇಲ್ಲ ತಪ್ಪದ, ಹಳೆ ಕಾಲದೇನಿಲ್ಲ, ಯೂಸ್ ಮಾಡಿದ್ರೆ ಚಲೋನ ಐತೆ. ಈ ತರ ನಿಮಗೆ ಹೆಂಗ್ ಗೊತ್ತಿತ್ತ ನಾಲೆಜ್? ಇಡೀ ಊರಿಗೆ ಗೊತ್ತಾಗ್ಬೇಕ್ರಿ. ಬೇರೆ ಎಲ್ಲ ಆ ಕಡೆ ಏನಂತೀವ್ರಿ ಗೊತ್ತಿಲ್ಲ. ನೀವ್ ಹೆಂಗ್ ನಮಗೆ ಹೇಳ್ತಿರೋ ಆತರ ಯಾರು ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಅದೇ ಅವ್ರಿಗೆ ನಾವ್ ಹೆಂಗ್ ಕೇಳ್ತೀವಿ ಅದನ್ನ ಹೇಳ್ತಾರೆ, ಅವ್ರ ನಾಲೆಜ್ ನಮಗೆ ಹೇಳ್ತೀವಿ. ಇಲ್ಲ ಕೆಲವೊಂದ್ ಮಂದಿಗೆ ಬಾಳ ಮಂದಿಗೆ ಗೊತ್ತಿಲ್ಲ. ಗಿಡಮೂಲಿಕೆ ಒಳಗ ಎಷ್ಟೋ ಅದಾವ. ಅಶ್ವಗಂಧ ಐತಿ, ಸತತಾರ ಐತಿ, ಅಲ್ಲಿ ಮುಂದ್ ತುಳಸಿ ಐತಿ, ನಿಂಬು ಐತಿ. ಲಿಂಬು ಎದಕ್ ಯೂಸ್ ಆಗ್ತೈತಿ? ತುಳಸಿ ಅಂತ ಲಿಂಬು ಎದಕ್ ಯೂಸ್ ಆಗ್ತೈತಿ? ನಿಂಬು ನಾನ್ ನಿಮ್ಗೆ ಕೇಳತ್ತೇನೆ, ನೀವು BMS ಹುಡುಗರು ಸ್ಕಿನ್ ಅಂದಲ್ಲ ಮತ್ತೆ ಎದಕ್ ಆಗ್ತೈತಿ? ಇದು ಹೊಟ್ಟೆ ಪ್ರಾಬ್ಲಮ್ ರೀ, ಡೈಜೆಷನ್ ಪ್ರಾಬ್ಲಮ್. ಅದರಲ್ಲಿ ವಿಟಮಿನ್ ಸಿ, ಅಸಿಡಿಟಿ ಮತ್ತೆ ವಿಟಮಿನ್ ಸಿ ಇರುತ್ತೆ. ವಿಟಮಿನ್ ಸಿ ಮೋರ್ಲಿ ಸ್ಕಿನ್ ಗೆ ಬೆನಿಫಿಷಿಯಲ್. ಅದ್ರ ಜೊತೆಗೆ ಸಿಟ್ರಿಕ್ ಆಸಿಡ್ ಇರುತ್ತೆ, ಅದ್ ನಿಮಗೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಸಿಟ್ರಿಕ್ ಆಸಿಡ್ ಇರ್ತೀವಿ, ಕಲ್ತಾರ್ ಗೊತ್ತೈತೆ, ರೈತರಿಗೆ ಗೊತ್ತಿಲ್ಲ. ಏನಾಗಿತ್ತು? ಫೈಲ್ಸ್. ಯಾವ ಟ್ರೀಟ್ಮೆಂಟ್ ತಗೊಂಡಿದ್ರಿ ಪೈಲ್ಸ್ಗೆ? ಅಲ್ಲಿ SBI ಬ್ಯಾಂಕ್ ಒಂದು ಪತಂಜಲಿ ಸಂಕೇಶ್ವರದ್ರು 2 ಟೈಪ್ಸ್ ಟ್ಯಾಬ್ಲೆಟ್ಸ್ ತಗೊಂಡಿದ್ದೆ, ಬಟ್ ಕಡಿಮೆ ಆಗಿತ್ರಿ. ಸೈಡ್ ಎಫೆಕ್ಟ್ ಏನಾದ್ರೂ ಇದು? ಮತ್ತೆ ಆಯುರ್ವೇದ ಬರೀ ವಯಸ್ಸಾದವ್ರಿಗೆ ಆಗುತ್ತೆ, ಎಫೆಕ್ಟಿವ್ ಇರುತ್ತೆ, ನಮ್ಮಂತ ವಯಸ್ಕರಿಗೆ ಮತ್ತೆ ಏನಾದ್ರೂ ಎಕ್ಸ್ಪೆನ್ಸಿವ್ ಅನ್ಸುತ್ತೆ? ಬಹಳ ದುಡ್ಡು ಅನಿಲ್ಲ, ಕಾಸ್ಟ್ಲೆಸ್. ಹರ್ಗಾಪುರ ಗ್ರಾಮಸ್ಥರಿಗೆ ಗ್ರಾಮೋತ್ಕರ್ಷ ತಂಡದಿಂದ ನಮಸ್ಕಾರಗಳು.
ನಿಮ್ಮ ಮತ್ತು ನಿಮ್ಮ ಗ್ರಾಮದ ವಿಕಾಸಕ್ಕಾಗಿ ನಾವು ಕೃಷ್ಣ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಸಂಕೇಶ್ವರದಿಂದ ನಿಮ್ಮ ಗ್ರಾಮಕ್ಕೆ ಬಂದಿದ್ದೇವೆ. ದಿನಾಂಕ 8/7/2024 14/7/2024 ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಚರಕಾಚಾರ್ಯರನುಸಾರವಾಗಿ ನುರಿತ ವೈದ್ಯರಿಂದ ಸಲಹೆ ಹಾಗೂ ತಪಾಸಣೆ, ಸತತ 7 ದಿನಗಳ ಯೋಗ ಮತ್ತು ಪ್ರಾಣಾಯಾಮ ಅಭ್ಯಾಸ, ಮಕ್ಕಳಿಗೆ ಆರೋಗ್ಯ ತಪಾಸಣೆ, ಗರ್ಭಿಣಿ ಮಹಿಳೆಯರಿಗೆ ಪರಿಚರ್ಯ ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹರ್ಗಾಪುರ ಗ್ರಾಮಸ್ಥರು ಬೃಹತ್ ಸಂಖ್ಯೆಯಲ್ಲಿ ಬಂದು ಈ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕೆಂದು ಗ್ರಾಮೋತ್ಕರ್ಷ ತಂಡ ವಿನಂತಿಸಿಕೊಳ್ಳುತ್ತಿದೆ. ಧನ್ಯವಾದಗಳು. नमस्ते हरगापूर गडवासी. आम्ही ग्रामोत्कर्ष टीम कृष्णा आयुर्वेदिक मेडिकल कॉलेज कडून गावाच्या विकासासाठी आणि तुमच्यासाठी दिनांक 8 जुलै ते 14 जुलै आचार्य चरकांनुसार आरोग्य शिबिराचे आयोजन केले आहे. यामध्ये महिला, गर्भिणी, बालकांसाठी विविध स्पर्धा व उपक्रमांचे तसेच गावकऱ्यांसाठी योगा व प्राणायामाचे दररोज आयोजन केले आहे. आम्ही विनंती करतो की सर्वांनी या योजनेचा पुरेपूर लाभ घ्यावा. धन्यवाद. ಸೊ ಇಲ್ಲಿಗೆ ಪ್ರೀ ಕ್ಯಾಂಪ್ ಸರ್ವೆ ಎಲ್ಲ ಮುಗಿಸಿ ನಾವು ವಾಪಸ್ ಹೋಗ್ತಿದ್ವಿ. ಇಟ್ ವಾಸ್ ರಿಯಲಿ ಗುಡ್ ಡೇ, interacting with people, interacting with the children and exploring this village. Thank you. Ayurgrama 2.0 Ayurgrama Ayur Bharata. Subscribe and share this video to all and join hands with us to reach Ayurveda to each.